ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಹೆಣಗಳನ್ನು ಹೂತು ಹಾಕಿರುವಂತ ಕೇಸಿಗೆ ಸಂಬಂಧಿಸಿದಂತೆ ಎಸ್ಐಟಿ ಸದ್ಯ ತನಿಖೆಯನ್ನು ಆರಂಭ ಮಾಡಿದೆ. ಇದರ ಬೆನ್ನಿಗೆ ಬಿಜೆಪಿ ನಾಯಕರು ಇದರ ಬಗ್ಗೆ ಅಪಸ್ವರ ಎತ್ತಿದ್ದಾರೆ. ಈ ಕೇಸ್ನ ಬಗ್ಗೆ, ತನಿಖೆಯ ಬಗ್ಗೆ ಆರೋಪ ಮಾಡ್ತಿರೋನು ಯಾರೋ ಮುಸ್ಲಿಂ ವ್ಯಕ್ತಿ ಅಂತ ದೂರುದಾರನ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಅನಾಮಧೇಯ ವ್ಯಕ್ತಿ ಈ ಹಿಂದೆ ಕೇರಳ ಸರ್ಕಾರ ಇದೆ, ಆತನ ಹಿಂದೆ ಕೇರಳ ಸರ್ಕಾರ ಇದೆ, ಧರ್ಮಸ್ಥಳಕ್ಕೂ ಕೇರಳಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಕೇಳಿದ್ದಾರೆ. ಪ್ರಗತಿಪರರ ಗ್ಯಾಂಗು ಎಸ್ಐಟಿ ತನಿಖೆ ಕೂಡ ಒಪ್ಪಲ್ಲ, ಈ ಕಾರಣಕ್ಕೆ ಸಿಎಂ ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ದೂರುದಾರ ಒಬ್ಬ ಮುಸ್ಲಿಮು ಅಂತ ಹೇಳ್ಕೊಂಡಿದ್ದಾರೆ. ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೆ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು, ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ. ಅವ್ರಿಗೇನು ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆ, ಕೊಲೆಗಳಾಗಿದೆ. ನಾನು ಕೂಡ ಈ ತನಿಖೆಯನ್ನು ಸ್ವಾಗತ ಮಾಡ್ತೀನಿ. ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ. ನಾನು ಇನ್ನೊಂದು ಮುಂದೆ ಹೋಗ್ತೀನಿ. ಈಗ SIT ಅವರೇ ಕೇಳಿದ್ದಾರೆ, SIT ತನಿಖೆ ಆಗಿದೆ. ನಾಳೆ ನನಗನ್ಸುತ್ತೆ ಈ ಗ್ಯಾಂಗ್ ಇದೆಯಲ್ಲ, ಈ ಪ್ರಗತಿಪರರಂತ ಒಂದು ಗ್ಯಾಂಗ್ ಹಾಕೊಂಡಿದಾರಲ್ಲ ಕರ್ನಾಟಕದಲ್ಲಿ, ಇವರು ಆ SITನೂ ಸರಿ ಇಲ್ಲ ಅಂತಾರೆ. ನೋಡಿ, ನೆಕ್ಸ್ಟ್ ಅವ್ರ ಪರವಾಗಿ ರಿಪೋರ್ಟ್ ಕೊಟ್ರೆ ಇದು ಸರಿ, ಇಲ್ಲ ಅಂದ್ರೆ ಅಂತಾರೆ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡ್ಬಿಡ್ರಿ. ಅವರೇ ಹೆಡ್, ಅದಕ್ಕೆ ಅವರೇ ಚೀಫ್ ಮಾಡ್ಬಿಡಿ. ನಾವು ನಾರ್ಮಲಿ ಚೀಫ್ ಜಸ್ಟಿಸು, ಹೈಕೋರ್ಟ್ ನ್ಯಾಯಮೂರ್ತಿ ಅಂತೀರಿ, ಇವರೇ ಮಾಡ್ಬಿಡ್ಲಿ ಬೆಸ್ಟು. ಇಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇದೆಯಲ್ಲ ಕಾಣದ ಕೈಗಳು, ಇನ್ನೊಂದು ಕಿತಾಪತಿಯನ್ನ ಮಾಡ್ತದೆ. ನಾವು ಈ ತನಿಖೆಯನ್ನ ಮಾಡಿ ಯಾರು ತಪ್ಪಿತಸ್ತಿದ್ದಾರೆ ಅವರನ್ನ ಹೊರಗಡೆ ತನ್ನಿ, ಒಂದ್ಸರಿ ವೈಟ್ ಅಂಡ್ ಬ್ಲ್ಯಾಕ್ ಕ್ಲಿಯರ್ ಆಗ್ಬಿಡ್ಬೇಕು. ಹಾಲು ಯಾವುದು ನೀರು ಯಾವುದು ಅಂತ ಕ್ಲಿಯರ್ ಆಗಬೇಕು. ಆ ಮಾನಸಿಕ ಸ್ಥಿತಿಯಲ್ಲಿ ನಾವು ಇಡೀ ಕರ್ನಾಟಕ ಜನ ಇದ್ದೀರಿ. ತನಿಖೆ ಆಗಲಿ, ಸತ್ಯಾಂಶ ಹೊರಬರಲಿ. ಅದಕ್ಕೆ ಮುಂಚೆ ನೀವು ಈ ಥರ ಮಾಧ್ಯಮದಲ್ಲಿ ಕೆಟ್ಟ ಸುದ್ದಿಯನ್ನು ಬಿತ್ತರ ಮಾಡುವಂಥದ್ದು, ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಿರ್ತದೆ. ಧರ್ಮಸ್ಥಳದ ಮಂಜುನಾಥ ಏನು ಸಂಬಂಧ ಇಲ್ಲ ಇಲ್ಲಿ. ನೀವು ಅನ್ನೆಸೆಸರಿ ಧರ್ಮಸ್ಥಳದ ಮಂಜುನಾಥನ್ನ ತರ್ತಾ ಇದ್ದೀರ. ಮಂಜುನಾಥನ ತಪ್ಪೇನಿದೆ ಇದರಲ್ಲಿ? ಧರ್ಮಸ್ಥಳದ ತಪ್ಪೇನಿದೆ? ಇದು ಇಲ್ಲಿ ಯಾರೋ ವ್ಯಕ್ತಿ ಇದ್ರೆ ತನ್ನಿ, ಅವ್ರನ್ನ ಶಿಕ್ಷೆ ಆಗಲಿ ಅವನಿಗೆ. ಅದನ್ನ ಬಿಟ್ಟು ನೀವು ಅಲ್ಜೀರಾ, ಯಾವ್ದಾದ್ರು ದೇಶದ ಅಲ್ ಜಜೀರಾ ಆ ದೇಶದಲ್ಲೆಲ್ಲ ಹೋಗ್ತದೆ. ಆ ದೇಶಕ್ಕೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ? ಕೇರಳದಲ್ಲಿ ಹೋಗ್ತೈತೆ ಅಂದ್ರೆ ಇದೊಂದು ಪಿತೂರಿಯ ಒಂದು ಭಾಗ ಅಂತ ಅನಿಸ್ತೈತೆ. ನಮಗೂ ನ್ಯಾಯ ಬೇಕು, ತನಿಖೆ ಆಗ್ಬೇಕು. SIT ಪಾರದರ್ಶಕವಾಗಿ ತನಿಖೆ ಮಾಡ್ಲಿ. ಕೇರಳದ ಲಿಂಕ್ ಇದೆ ಅಂತ ಏನಿಲ್ಲ ಬಿಡುವ, ನೀವೇ ದಿನ ಹುಡುಕ್ತೀರಿ, ಬುರುಡೆ ಹುಡುಕ್ಲಿ ಆಮೇಲೆ ನೋಡ್ತೀವಿ. ಈಗ ಅವ್ನು ಹೇಳಿರೋ ವ್ಯಕ್ತಿ ಬಂದು ಎಷ್ಟೆಷ್ಟು ಬುರುಡೆ ಕೊಡ್ತಾನೆ ಅದೆಲ್ಲ ಪರೀಕ್ಷೆ ಆಗ್ಲಿ. ಅವನು ಬುರುಡೆ ಕೊಡ್ತಾನ, ಬುರುಡೆ ಬಿಡ್ತಾನ, ಎಲ್ಲ ತನಿಖೆಯಲ್ಲಿ ಬಂದ್ಬಿಡುತ್ತೆ. ಬರ್ಲಿ, ಅದು ಬಂದ ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ. ಪಕ್ಷ ನಾಯಕರಾಗಿ ಅವರು ಲಘು ದಾಟಿಯಲ್ಲಿ ಮಾತನಾಡ್ದಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ದೂರು ಕೊಟ್ಟವನು ಹಿಂದೂನೋ ಮುಸ್ಲಿಮೋ ಇನ್ನೊಬ್ಬನೋ ಮತ್ತೊಬ್ಬನೋ ಯಾರಾದ್ರೇನು, ಅನ್ಯಾಯ ಆಗಿದೆ, ನನ್ನ ಕಣ್ಣ ಮುಂದೆ ಅನ್ಯಾಯ ಆಗಿದೆ ಅನ್ನೋದನ್ನ ಆತ ಹೇಳ್ಕೊಂಡಿದ್ದಾನೆ. ತನಿಖೆ ಆಗ್ತಾ ಇದೆ. ನೀವು ತನಿಖೆ ಆರಂಭ ಆದ ಕೂಡಲೇ ಅಪಸ್ವರ ಎತ್ತೋದಕ್ಕೆ ಶುರು ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಒಂದು ಕಡೆ ಹೇಳ್ತಾರೆ ತನಿಖೆ ಆಗಲಿ, ಹಾಲು ಯಾವುದು ನೀರು ಯಾವುದು ಅಂತ ಗೊತ್ತಾಗ್ಲಿ ಅಂತ. ಮತ್ತೊಂದು ಕಡೆ ದೂರು ಕೊಟ್ಟವರೇ ಸರಿ ಇಲ್ಲ, ಇದು ಪಿತೂರಿ, ದೇವರ ವಿರುದ್ಧ ಪಿತೂರಿ. ದೇವರ ವಿರುದ್ಧ ಪಿತೂರಿ ಎಲ್ಲಾಗುತ್ತೆ? ಧರ್ಮಸ್ಥಳ ಅನ್ನೋ ಗ್ರಾಮದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಅನ್ನೋದು ಮಂಜುನಾಥನ ವಿರುದ್ಧ ಪಿತೂರಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ವಿರುದ್ಧದ ಪಿತೂರಿ ಅಲ್ಲ. ಆಗಿದೆ ಅನ್ನೋದನ್ನ ಆತ ಹೇಳ್ಕೊಂಡಿದ್ದಾನೆ, ದೂರು ಕೊಟ್ಟಿದ್ದಾನೆ. ತನಿಖೆ ಮಾಡೋದು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ನೀವು ಯಾರು ಜಡ್ಜ್ಮೆಂಟ್ ಬರೆಯೋದಕ್ಕೆ? ವಿಪಕ್ಷ ನಾಯಕರಾಗಿ ನೀವು ಜಡ್ಜ್ಮೆಂಟ್ ಬರೆಯೋದಕ್ಕೆ ನೀವು ಯಾರು? ಅದು ಪಿತೂರಿ. ಹೆಂಗೆ ಹೇಳ್ತೀರಿ ಪಿತೂರಿ ಅಂತ? ನಾಳೆ ದಿನ ಇಲ್ಲ ಆತ ಸುಳ್ಳು ಹೇಳ್ದ ಅಂತಾದ್ರೆ ಆತನ ಮೇಲೆ ಕೇಸ್ ಹಾಕಬಹುದು. ಕೇಸ್ ಹಾಕೋದಕ್ಕೆ ಅವಕಾಶ ಇದೆ. ಅದರ ಸ್ಪಷ್ಟ ಅರಿವು ಕೂಡ ದೂರು ಕೊಟ್ಟವನಿಗೂ ಇದೆ, ಆತನ ಲೀಗಲ್ ಟೀಮಿಗೂ ಇದೆ. ಆತನ ಲೀಗಲ್ ಟೀಮೇ ಹೇಳ್ತಿದೆ, ಒಂದು ವೇಳೆ ಆತ ತಪ್ಪು ದಾರಿಗೆ ಹೇಳಿದಾನೆ ಅಂತಾದರೆ ಕೇಸ್ ಹಾಕಿ ಆತನ ಮೇಲೆ. ಸ್ಪಷ್ಟ ಇದೆ.
ಇದರಲ್ಲಿ ಯಾಕೆ ನೀವು ಅಪಸ್ವರ ಎತ್ತೋದಕ್ಕೆ ಶುರು ಮಾಡ್ತೀರಿ? ತನಿಖೆ ಶುರುವಾದ ಕೂಡಲೇ ಹಾವು ಮೆಟ್ಟಿದ ರೀತಿಯಲ್ಲಿ ವರ್ತಿಸ್ತಾ ಇರೋದು ಯಾಕೆ? ಇದೇ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ತನಿಖೆಯಾಗಿ ಸತ್ಯಾಸತ್ಯತೆ ಬಹಿರಂಗ ಆಗಲಿ, ಇಷ್ಟನ್ನು ಹೇಳಿದ್ರೆ ಮುಗಿದೋಯ್ತಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.